ಬೆಂಗಳೂರಿನಲ್ಲೇ ಷಡ್ಯಂತ್ರ ಮಾಡಿತ್ತಂತೆ. ಏನೇನೆಲ್ಲ ಮಾಡಬೇಕು, ಮುಂದಿನ ಕಾರ್ಯಾಚರಣೆ ಹೆಂಗಿರಬೇಕು ಅಂತ ತಂತ್ರ ಹೆಣೆದಿತ್ತಂತೆ. ಅದೇ ಸ್ಥಳಕ್ಕೆ ಇವತ್ತು ಎಸ್ಐಟಿ ಎಂಟ್ರಿ ಕೊಟ್ಟಿತ್ತು. ಧರ್ಮಸ್ಥಳ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿಗೂ ಚಿನ್ನಯ್ಯನ ಲಿಂಕ್ ಇದೆ ಎನ್ನಲಾಗುತ್ತಿದೆ. ಆಗಸ್ಟ್ 29ರಂದು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದ ಎಸ್ಐಟಿ ಟೀಮ್ ಎರಡನೇ ದಿನ ಮಹಜರು ಕಾರ್ಯ ಶುರು ಮಾಡಿದೆ. ಕೂಡಿಗೆಹಳ್ಳಿ ಲಾಡ್ಜ್ನಲ್ಲಿ ಮಹಜರು ನಡೆಸಿದ್ರು. ವಿದ್ಯಾರಣ್ಯಪುರದ ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ಅಪಾರ್ಟ್ಮೆಂಟ್ಗೆ ಆಗಾಗ ಭೇಟಿಯಾಗಿ ಬುರುಡೆ ಬಗ್ಗೆ ಮಾತುಕತೆ ನಡೆಸುತ್ತಿದ್ರು ಎಂಬ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು. ಎಸ್ಐಟಿ ತಂಡವು ಆರೋಪಿ ಚಿನ್ನಯ್ಯನನ್ನ ಕರೆತಂದು ಬೆಂಗಳೂರಿನಲ್ಲಿರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಮಾಡಿದ್ದಾರೆ. ಈ ಲಾಡ್ಜ್ನಲ್ಲೇ ಪ್ಲಾನ್ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಕರೆತಂದು ಮಹಜರು ನಡೆಸಲಾಗಿದೆ. ಅದೇ ಅಪಾರ್ಟ್ಮೆಂಟ್ ಯಾಕೆ? ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಸ್ಐಟಿ ಪರಿಶೀಲನೆ ಮಾಡಿದೆ. ಎಸ್ಬಿ ಮ್ಯಾನ್ಷನ್ ಹೆಸರಿನ ಸರ್ವಿಸ್ ಅಪಾರ್ಟ್ಮೆಂಟ್ ಗಿರೀಶ್ ಮಟ್ಟಣ್ಣನವರ್ ವಾಸವಿರುವ ಫ್ಲಾಟ್ ಸಮೀಪವೇ ಇದೆ. ಮಟ್ಟಣ್ಣನವರ್ ಫ್ಲಾಟ್ ಈ ಅಪಾರ್ಟ್ಮೆಂಟ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಚಿನ್ನಯ್ಯನ ಜೊತೆಗೆ ಮಟ್ಟಣ್ಣನವರ್ ಸೇರಿದಂತೆ ಹಲವರು ಈ ಜಾಗದಲ್ಲಿ ಆಗಾಗ ಭೇಟಿ ನೀಡುತ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದೇ ಕಾರಣಕ್ಕೆ ಎಸ್ಐಟಿ ತಪಾಸಣೆ ನಡೆಸಿದ್ದು, ತಪಾಸಣೆ ಜೊತೆಗೆ ಮಹಜರು ಪ್ರಕ್ರಿಯೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಆರಂಭ ಆಗಿದೆ ಅಂತ ತಿಳಿದು ಬಂದಿದೆ. 4-5 ತಿಂಗಳ ಹಿಂದೆ ನಡೆದಿತ್ತು ಮೀಟಿಂಗ್. ಚಿನ್ನಯ್ಯ ಟೀಮ್ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ 4-5 ತಿಂಗಳ ಹಿಂದೆ ಬಂದಿತ್ತಂತೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಸೇರಿ ಹಲವರ ಜೊತೆ ಬುರುಡೆ ವಿಷಯದ ಕುರಿತು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಹೀಗಾಗಿ ಎಸ್ಐಟಿ ತಂಡವು ಈ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದೆ. ಯಾವಾಗ ಬಂದಿದ್ರು, ಎಷ್ಟು ಜನ ಮೀಟ್ ಆಗಿದ್ರು, ಯಾವ ರೂಮ್ನಲ್ಲಿ ಉಳ್ಕೊಂಡಿದ್ರು ಅನ್ನೋ ಬಗ್ಗೆ ಮಹಜರು ಮಾಡಿದ್ದಾರೆ. ಯಾರ ಹೆಸರಲ್ಲಿ ಬುಕ್ ಆಗಿತ್ತು ರೂಮ್? ಬುರುಡೆ ಗ್ಯಾಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿರೋ ಎಸ್ಐಟಿ ಕೂಡಿಗೆಹಳ್ಳಿ ಲಾಡ್ಜ್ನಲ್ಲಿ ತನಿಖೆ ನಡೆಸಿದೆ. ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು, ಎಷ್ಟು ಜನ ರೂಮ್ಗೆ ಬಂದಿದ್ರು, ಎಷ್ಟು ಬಾರಿ ರೂಮ್ ಬುಕ್ ಆಗಿದೆ, ಎಷ್ಟು ದಿನ ಬುಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಅದರ ಪ್ರತಿಗಳನ್ನ ಪಡೆದ ಎಸ್ಐಟಿ ಅಧಿಕಾರಿಗಳು ಸಿಸಿಟಿವಿಗಳ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಚಿನ್ನಯ್ಯನ ಭೇಟಿ ಕುರಿತ ಸಂಪೂರ್ಣ ರಹಸ್ಯ ಅಡಗಿರುವ ಸಾಧ್ಯತೆ ಇದೆ. ಅದರಿಂದ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಬಳಿ ಎಸ್ಐಟಿ ಮಾಹಿತಿಯನ್ನ ಕೇಳಿದ್ದಾರೆ. ಜೊತೆಗೆ ರೂಮ್ ಬುಕಿಂಗ್ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ ಮೊದಲು ಬೆಂಗಳೂರಿನಲ್ಲೇ ಷಡ್ಯಂತ್ರ ಮಾಡಿತ್ತಂತೆ. ಏನೇನೆಲ್ಲ ಮಾಡಬೇಕು, ಮುಂದಿನ ಕಾರ್ಯಾಚರಣೆ ಹೆಂಗಿರಬೇಕು ಅಂತ ತಂತ್ರ ಹೆಣೆದಿತ್ತಂತೆ. ಅದೇ ಸ್ಥಳಕ್ಕೆ ಇವತ್ತು ಎಸ್ಐಟಿ ಎಂಟ್ರಿ ಕೊಟ್ಟಿತ್ತು. ಧರ್ಮಸ್ಥಳ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿಗೂ ಚಿನ್ನಯ್ಯನ ಲಿಂಕ್ ಇದೆ ಎನ್ನಲಾಗುತ್ತಿದೆ. ಆಗಸ್ಟ್ 29ರಂದು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದ ಎಸ್ಐಟಿ ಟೀಮ್ ಎರಡನೇ ದಿನ ಮಹಜರು ಕಾರ್ಯ ಶುರು ಮಾಡಿದೆ. ಕೂಡಿಗೆಹಳ್ಳಿ ಲಾಡ್ಜ್ನಲ್ಲಿ ಮಹಜರು ನಡೆಸಿದ್ರು. ವಿದ್ಯಾರಣ್ಯಪುರದ ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ಅಪಾರ್ಟ್ಮೆಂಟ್ಗೆ ಆಗಾಗ ಭೇಟಿಯಾಗಿ ಬುರುಡೆ ಬಗ್ಗೆ ಮಾತುಕತೆ ನಡೆಸುತ್ತಿದ್ರು ಎಂಬ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು. ಎಸ್ಐಟಿ ತಂಡವು ಆರೋಪಿ ಚಿನ್ನಯ್ಯನನ್ನ ಕರೆತಂದು ಬೆಂಗಳೂರಿನಲ್ಲಿರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಮಾಡಿದ್ದಾರೆ. ಈ ಲಾಡ್ಜ್ನಲ್ಲೇ ಪ್ಲಾನ್ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಕರೆತಂದು ಮಹಜರು ನಡೆಸಲಾಗಿದೆ. ಅದೇ ಅಪಾರ್ಟ್ಮೆಂಟ್ ಯಾಕೆ?
ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಸ್ಐಟಿ ಪರಿಶೀಲನೆ ಮಾಡಿದೆ. ಎಸ್ಬಿ ಮ್ಯಾನ್ಷನ್ ಹೆಸರಿನ ಸರ್ವಿಸ್ ಅಪಾರ್ಟ್ಮೆಂಟ್ ಗಿರೀಶ್ ಮಟ್ಟಣ್ಣನವರ್ ವಾಸವಿರುವ ಫ್ಲಾಟ್ ಸಮೀಪವೇ ಇದೆ. ಮಟ್ಟಣ್ಣನವರ್ ಫ್ಲಾಟ್ ಈ ಅಪಾರ್ಟ್ಮೆಂಟ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಚಿನ್ನಯ್ಯನ ಜೊತೆಗೆ ಮಟ್ಟಣ್ಣನವರ್ ಸೇರಿದಂತೆ ಹಲವರು ಈ ಜಾಗದಲ್ಲಿ ಆಗಾಗ ಭೇಟಿ ನೀಡುತ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದೇ ಕಾರಣಕ್ಕೆ ಎಸ್ಐಟಿ ತಪಾಸಣೆ ನಡೆಸಿದ್ದು, ತಪಾಸಣೆ ಜೊತೆಗೆ ಮಹಜರು ಪ್ರಕ್ರಿಯೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಆರಂಭ ಆಗಿದೆ ಅಂತ ತಿಳಿದು ಬಂದಿದೆ. 4-5 ತಿಂಗಳ ಹಿಂದೆ ನಡೆದಿತ್ತು ಮೀಟಿಂಗ್. ಚಿನ್ನಯ್ಯ ಟೀಮ್ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ 4-5 ತಿಂಗಳ ಹಿಂದೆ ಬಂದಿತ್ತಂತೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಸೇರಿ ಹಲವರ ಜೊತೆ ಬುರುಡೆ ವಿಷಯದ ಕುರಿತು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಹೀಗಾಗಿ ಎಸ್ಐಟಿ ತಂಡವು ಈ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದೆ. ಯಾವಾಗ ಬಂದಿದ್ರು, ಎಷ್ಟು ಜನ ಮೀಟ್ ಆಗಿದ್ರು, ಯಾವ ರೂಮ್ನಲ್ಲಿ ಉಳ್ಕೊಂಡಿದ್ರು ಅನ್ನೋ ಬಗ್ಗೆ ಮಹಜರು ಮಾಡಿದ್ದಾರೆ. ಯಾರ ಹೆಸರಲ್ಲಿ ಬುಕ್ ಆಗಿತ್ತು ರೂಮ್? ಬುರುಡೆ ಗ್ಯಾಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿರೋ ಎಸ್ಐಟಿ ಕೋಡಿಗೆಹಳ್ಳಿ ಲಾಡ್ಜ್ನಲ್ಲಿ ತನಿಖೆ ನಡೆಸಿದೆ. ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು, ಎಷ್ಟು ಜನ ರೂಮ್ಗೆ ಬಂದಿದ್ರು, ಎಷ್ಟು ಬಾರಿ ರೂಮ್ ಬುಕ್ ಆಗಿದೆ, ಎಷ್ಟು ದಿನ ಬುಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಅದರ ಪ್ರತಿಗಳನ್ನು ಪಡೆದ ಎಸ್ಐಟಿ ಅಧಿಕಾರಿಗಳು ಸಿಸಿಟಿವಿಗಳ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಚಿನ್ನಯ್ಯನ ಭೇಟಿ ಕುರಿತ ಸಂಪೂರ್ಣ ರಹಸ್ಯ ಅಡಗಿರುವ ಸಾಧ್ಯತೆ ಇದೆ. ಅದರಿಂದ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಬಳಿ ಎಸ್ಐಟಿ ಮಾಹಿತಿಯನ್ನ ಕೇಳಿದ್ದಾರೆ. ಜೊತೆಗೆ ರೂಮ್ ಬುಕಿಂಗ್ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ ಮೊದಲು ಬೆಂಗಳೂರಿನಲ್ಲೇ ಷಡ್ಯಂತ್ರ ಮಾಡಿತ್ತಂತೆ. ಏನೇನೆಲ್ಲ ಮಾಡಬೇಕು, ಮುಂದಿನ ಕಾರ್ಯಾಚರಣೆ ಹೆಂಗಿರಬೇಕು ಅಂತ ತಂತ್ರ ಹೆಣೆದಿತ್ತಂತೆ. ಅದೇ ಸ್ಥಳಕ್ಕೆ ಇವತ್ತು ಎಸ್ಐಟಿ ಎಂಟ್ರಿ ಕೊಟ್ಟಿತ್ತು. ಧರ್ಮಸ್ಥಳ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿಗೂ ಚಿನ್ನಯ್ಯನ ಲಿಂಕ್ ಇದೆ ಎನ್ನಲಾಗುತ್ತಿದೆ. ಆಗಸ್ಟ್ 29ರಂದು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದ ಎಸ್ಐಟಿ ಟೀಮ್ 2ನೇ ದಿನ ಮಹಜರು ಕಾರ್ಯ ಶುರು ಮಾಡಿದೆ. ಕೋಡಿಗೆಹಳ್ಳಿ ಲಾಡ್ಜ್ನಲ್ಲಿ ಮಹಜರು ನಡೆಸಿದ್ರು. ವಿದ್ಯಾರಣ್ಯಪುರದ ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ಅಪಾರ್ಟ್ಮೆಂಟ್ಗೆ ಆಗಾಗ ಭೇಟಿಯಾಗಿ ಬುರುಡೆ ಬಗ್ಗೆ ಮಾತುಕತೆ ನಡೆಸುತ್ತಿದ್ರು ಎಂಬ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು. ಎಸ್ಐಟಿ ತಂಡವು ಆರೋಪಿ ಚಿನ್ನಯ್ಯನನ್ನ ಕರೆತಂದು ಬೆಂಗಳೂರಿನಲ್ಲಿರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಮಾಡಿದ್ದಾರೆ. ಈ ಲಾಡ್ಜ್ನಲ್ಲೇ ಪ್ಲಾನ್ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಕರೆತಂದು ಮಹಜರು ನಡೆಸಲಾಗಿದೆ. ಅದೇ ಅಪಾರ್ಟ್ಮೆಂಟ್ ಯಾಕೆ? ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಸ್ಐಟಿ ಪರಿಶೀಲನೆ ಮಾಡಿದೆ. ಎಸ್ಬಿ ಮ್ಯಾನ್ಷನ್ ಹೆಸರಿನ ಸರ್ವಿಸ್ ಅಪಾರ್ಟ್ಮೆಂಟ್ ಗಿರೀಶ್ ಮಟ್ಟಣ್ಣನವರ್ ವಾಸವಿರುವ ಫ್ಲಾಟ್ ಸಮೀಪವೇ ಇದೆ. ಮಟ್ಟಣ್ಣನವರ್ ಫ್ಲಾಟ್ ಈ ಅಪಾರ್ಟ್ಮೆಂಟ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ.